ನನಗೆ ನಮ್ಮ ಅಮ್ಮನ ನೋಡಬೇಕು, ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು ಅಂತ ಸಖತ್ತು ಅನ್ನಿಸ್ತೈತೆ. ನಮ್ಮ ಅಮ್ಮನ ನೋಡಬೇಕು ಅಂತ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ. ಅಯ್ಯೋ ಮಗಳೇ, ನಾನೇ ನಿಮ್ಮಮ್ಮ. ನೀನು ಎಷ್ಟು ಪ್ರೀತಿಯಿಂದ ನೋಡ್ಕೊತಾ ಇದ್ದೀನಿ. ನಿನ್ನ ಹತ್ರ ಒಂದು ಕೆಲಸನೂ ಏನಾದರೂ ಮಾಡಿಸ್ತಾ ಇದ್ದೀನ? ನೀನು ಕೇಳಿದ್ದೆಲ್ಲ ತಂದು ಕೊಟ್ಟು ಎಲ್ಲ ಮಾಡ್ತಾ ಇದ್ದೀನಿ. ಆದರೂ ನೀನನ್ನು ಬಿಟ್ಬಿಟ್ಟು ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಮಗಳೇ, ನನಗೂ ಎಷ್ಟು ಬೇಜಾರಲ್ಲ ಹೇಳು. ನೀನು ನೆನ್ನೆ ಬಂದಿದ್ಯಾ, ಇಷ್ಟು ಬೇಗ ನೀನು ಹೋಗ್ತೀನಿ ಹೋಗ್ತೀನಿ ಅಂದರೆ ನನಗೂ ಬೇಜಾರಾಗ್ತದೆ. ನೀನು ಯಾಕೆ ಯೋಚನೆ ಮಾಡ್ತೀಯಾ? ನೀನು ಶಾಪಿಂಗು ಎಲ್ಲ ಕರ್ಕೊಂಡು ಹೋಗ್ತೀನಿ, ನೀನೇನು ಯೋಚನೆ ಮಾಡಬೇಡ, ಸರಿನಾ? ನೋಡು, ನೀನು ನಿಮ್ಮ ಅಣ್ಣ ಬರ್ತಾನೆ, ನಿಮ್ಮ ಅಣ್ಣ ಬಂದು ನೀನು ನೋಡಿ ಎಷ್ಟು ಖುಷಿ ಪಡ್ತಾನೆ ಗೊತ್ತಾ? ನೋಡು, ನೀನು ಕೂತ್ಕೊಂಡಿರು. ನೀನು ಹಿಂಗೆ ಹೋಗ್ಬಿಟ್ಟು ನಾನು ಏನಾರು ನಿಂಗೆ ತಗೊಬಿಟ್ಟು ಬರ್ತೀನಿ ತಿನ್ನಕ್ಕೆ. ಥೂ, ಅಮ್ಮ ಫೋನ್ ಮಾಡಿತ್ತು, ದೆಯ್ಯ ಬರ್ತದೆ ನೀನು ಬಂದ್ಬಿಡು ಅಂತ ಹೇಳಿ. ಈ ದೆಯ್ಯ ಇಷ್ಟೊತ್ತಾದರೂ ಬರಲಿಲ್ಲ. ನನಗೂ ಅಮ್ಮ ನೋಡಬೇಕು ಅಂತ ಜಾಸ್ತಿ ಆಸೆ ಆಗ್ತೈತೆ. ಇವ್ರ ಮನೆಗಂತೂ ನನಗೆ ಒಂದು ಕ್ಷಣನೂ ಇರೋಕ್ಕಾಗ್ತಿಲ್ಲ. ಉಸಿರು ಗಟ್ಟಿದಂಗೆ ಆಗ್ತೈತೆ ನನಗಂತೂ. ನಾನು ಏನು ಮಾಡಲಿ? ಥೂ, ಇನ್ನೂ ಬರಲಿಲ್ವಲ್ಲ. ಬಾ, ನಿಮ್ಮಮ್ಮ ಕರಿತೈತೆ, ಹೋಗಿವಂತೆ. ನಾನು ನಾಳೆ ಬೆಳಿಗ್ಗೆ ತನಕ ಇಲ್ಲೇ ಇರ್ತೀನಿ. ಅಯ್ಯೋ, ಸೇಮ್ ನನ್ನ ಥರನೇ ಡ್ರೆಸ್ ಮಾಡ್ಕೊಂಡು ಸೇಮ್ ನನ್ನ ಥರನೇ ಕಾಣ್ತಾ ಇದೆಯಲ್ಲ ನೀನು. ನಿನ್ ಥರ ಕಾಣಬೇಕು ಅಂತಂತಾರೆ ನಿನ್ ಥರ ವೇಸ್ ಹಾಕೊಂಡಿರೋದು. ನಿನ್ ಥರ ಕಾಣಿದ್ರೆ ನೀನು ಪಕ್ಕದ ಮನೆ ಥರನ ಕಾಣಕ್ಕಾಗ್ತತೆ? ಅಯ್ಯೋ ದೆಯ್ಯ, ನೀನು ನಮ್ಮ ಅಮ್ಮಂಗೆ ಇಷ್ಟೊಂದೆಲ್ಲ ಸಹಾಯ ಮಾಡ್ತೀಯ. ನೀನು ನನ್ನ ಥರನೇ ಸೇಮ್ ನನ್ನ ಥರನೇ ಕಾಣಿಸ್ತಾ ಇದೆಯಾ ನೀನಂತೂ. ಅಪ್ಪ ಸದ್ಯ ಮತ್ತೆ ನೀನು ಇಲ್ಲೇ ಇದ್ಬಿಡ್ಬೋದಲ್ವಾ? ನಾನು ಆರಾಮಾಗಿ ನಮ್ಮ ಮನೆಗೆ ಇದ್ಬಿಡ್ತೀನಿ. ನೋಡು, ಒಬ್ಬರ ಥರನೇ ಇಬ್ಬರೆಲ್ಲ ಇರೋಕ್ಕಾಗಲ್ಲ. ಈಗೇನು ನೀನು ಹೋಗ್ತೀನಿ ಅಂತ ಹೇಳ್ದಲ್ಲ, ಪಟ್ ಅಂತ ಹೋಗಿ ನಾಳೆ ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಇಲ್ಲಿರಬೇಕು. ಇಲ್ಲಾಂದ್ರೆ ನಾನಂತೂ ಹಂಗೆ ಮಾಯ ಆಗೋಗ್ಬಿಡ್ತೀನಿ. ಬೇಡ ಬೇಡ ಬೇಡ, ನಾಳೆ ಬೆಳಿಗ್ಗೆ ತನಕ ಟೈಮ್ ಆಯ್ತಲ್ಲ, ನಮ್ಮ ಅಮ್ಮನ ಜೊತೆ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡ್ಬಿಟ್ಟು ಬರ್ತೀನಿ. ಥ್ಯಾಂಕ್ಸ್ ದಯ್ಯ, ಥ್ಯಾಂಕ್ ಯು ಸೋ ಮಚ್. ನನಗೆ ಎಷ್ಟು ಖುಷಿ ಆಗ್ತೈತೆ ಅಂದರೆ ಅಷ್ಟು ಖುಷಿ ಆಗ್ತೈತೆ. ಅಲ್ಲ, ನಾನೇ ನೋಡ್ಕೊಂಡಂಗೆ ಆಯ್ತೈತೆ. ಸರಿ ಆಯಿತು, ನೀನು ಇಲ್ಲೇ ಇರು, ನಾನು ಹೋಯ್ತೀನಿ. ಸರಿ ಸರಿ, ಹೋಗು. ಅಲ್ಲ, ನಿಂಗೆ ಇಲ್ಲೆಲ್ಲ ಹೆಂಗಿರ್ಬೇಕು ಅಂತ ಗೊತ್ತು ತಾನೆ? ನಮ್ಮಮ್ಮ ಒಂದು ಹತ್ರ ಬಂದು ತಲೆ ತಿಂತಾ ಇರ್ತದೆ, ಆ ಸಾವುಕಾರ ಒಬ್ಬ ತಲೆ ತಿಂತಾ ಇರ್ತಾನೆ. ಇವ್ರ ಹತ್ರ ಎಲ್ಲ ಹೆಂಗಿರ್ಬೇಕು ಅಂತ ನಿಂಗೆ ಗೊತ್ತು ತಾನೆ? ಏನು ಹೇಳ್ಕೊಡೋ ಅವಶ್ಯಕತೆ ಇಲ್ವಲ್ಲ? ಏನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ನೀನು ಆರಾಮಾಗಿ ಹೋಗು. ಸರಿ ಆಯಿತು. ಹಬ್ಬ ಸದ್ಯ ಪಾಪ ಪದ್ದು ಡಾರ್ಲಿಂಗ್ ಖುಷಿಯಾಗಿರ್ಬೇಕು ಅಂತ ಒಂದೇ ಒಂದಿನ ಮತ್ತೆ ಹುಡುಗಿ ವೇಷ ಹಾಕೊಂಡ್ಬಿಟ್ನಲ್ಲ ನಾನು. ಈ ಪದ್ದು ಡಾರ್ಲಿಂಗಿಂದ ಇನ್ನೂ ಏನೇನು ಯಾಕೆ ಹಾಕಬೇಕೋ ಏನು ಕತೆನೋ ಗೊತ್ತಿಲ್ಲ. ಏನಮ್ಮ ಇದು? ಮಗಳೇ, ನಿನಗೋಸ್ಕರ ಅಂತೇಳ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡ್ಕೊಬಿಟ್ಟು ಬಂದಿದ್ದೀನಿ, ತಗೊಳವ ತಿನ್ನು. ನಿನಗೆ ಅಂತಾರೆ ನೀವು ಮಾಡಿದ್ದು, ನಿಂಗೊಂದು ಇಷ್ಟ ಆಯ್ತದೆ ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮ ಹಂಗಂತಿತ್ತು ಬಿಸಿಬೇಳೆ ಬಾತ್ ಅಂದರೆ ಇಷ್ಟ ಅಂತ, ಅದಕ್ಕೆ ಮಾಡಿದೆ. ಏನು ಬಿಸಿಬೇಳೆ ಬಾತ? ಅಯ್ಯೋ ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್, ನನಗೋಸ್ಕರ ಇಷ್ಟೆಲ್ಲ ಮಾಡ್ಬಿಟ್ರಲ್ಲ, ಥ್ಯಾಂಕ್ಸ್ ಥ್ಯಾಂಕ್ಸ್. ಅಯ್ಯೋ, ಆಗಲೇ ಸಪ್ಪು ಕೂತ್ಕೊಂಡಿದ್ದೆ, ಅಮ್ಮನ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಹೀಗೆ ನೋಡಿದ್ರೆ ಫುಲ್ ಖುಷಿಯಾಗಿದ್ಯಾ? ನೀನಂತೂ ಹಿಂಗೆ ಖುಷಿಯಾಗಿರ್ತೀಯ ಅಂತಂದರೆ ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಮಗಳೇ. ಏನು ಮಾಡ್ಬೇಕು ಹೇಳು, ಎಲ್ಲನೂ ಮಾಡ್ತೀನಿ ನಾನು ನಿನಗೋಸ್ಕರ. ನೀನು ನೋಡೋದೇ ಒಂಥರ ಖುಷಿ ನನಗಂತೂ. ಅಪ್ಪ, ಇಷ್ಟೊತ್ತಿಗೆ ನೆನ್ನೆಯಿಂದ ಇವತ್ತು ನಗ್ನಗ್ತಾ ಇದೆಯಲ್ಲ, ನಿಂಗೆ ಏನು ಮಾಡ್ಬೇಕು ಹೇಳು, ಅದೆಲ್ಲ ಮಾಡ್ಕೊಡ್ತೀನಿ. ನಂಗೆ ಯಾಕೋ ಚಿಕನ್ ತಿನ್ನಬೇಕು ಅಂತ ಅನ್ನಿಸ್ತೈತೆ, ಅಷ್ಟೇ ತಾನೇ? ಅಯ್ಯೋ, ನಿನ್ಗೇನು ತಿನ್ಬೇಕೋ ಎಲ್ಲ ಕೇಳು, ನಾನು ಪಟ 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 ಅಂತ ಮಾಡ್ಕೊಟ್ಬಿಡ್ತೀನಿ. ಮಾಡ್ಕೊಡು. ಯಾರು ದುಡ್ಡು ಎಲ್ಲಮ್ಮನ ಜಾತ್ರೆ ಅಲ್ವಾ, ಮಾಡ್ಕೊಡು. ರೀ, ಇದ್ಯಾಕ್ರಿ ಹೆಂಗೆಂಗೋ ಮಾತಾಡ್ತೀರಾ ನೀವು? ಅವಳು ನಮ್ಮ ಮಗಳು ರೀ, ನಮ್ಮ ಮಗಳು ನಾವು ಮಾಡ್ಕೊಡೋದಾಗ ತಪ್ಪೇನ್ರಿ ಐತೆ? ಇದೊಳ್ಳೆ ಸಂದ ಕೇಳ್ತಿರಲ್ಲ ನೀವಂತೂ. ಎಷ್ಟು ವರ್ಷ ಆದ್ಮೇಲೆ ನಮ್ಮ ಮನೆಗೆ ಬಂದವಳೆ ಈಗ ಮಾಡ್ಕೊಡ್ದಂಗೆ ನೀನು ಯಾವಾಗ ಮಾಡ್ಕೊಡಕ್ಕಾಯ್ತದೆ? ನೀವೇ ಹೇಳಿ. ಸಾಕು, ಮುಚ್ಚು ಬಾಯ್ನ. ಏನೇ ಹೇಳ್ತಿದ್ಯಾ ನೀನು? ಅವಳು ನನ್ನ ಮಗಳಲ್ಲ ಅಂತ ನಾನು ಕೋಟಿ ಸಲ ಹೇಳಿದ್ದೀನಿ. ಆದ್ರೂ ನಮ್ಮ ಮಗಳು ಅಂತ ಹೇಳ್ತೀಯಾ? ಲೈ, ಅವಳು ಯಾವ ಕಡೆಯಿಂದ ನನ್ನ ಮಗಳ ಥರ ಕಾಣಿಸ್ತಾವಳೆ ನಿನಗೆ? ಆಸ್ತಿ ಹೊಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಪೊದ್ದುನು ಇವಳು ಸೇರ್ಕೊಂಡು ಏನನ್ನುವೆ ಫಿಲಾನ್ ಮಾಡವಳೆ ಅಂತ ಅನ್ನಿಸ್ತದೆ. ನನ್ನ ಪೊದ್ದು ಡಾರ್ಲಿಂಗ್ ಬಗ್ಗೆನೇ ಮಾತಾಡ್ತಾನಲ್ಲ ಗುಬ್ಬಾಳ್ ನನ್ನ ಮಗ. ಏಯ್ ನೋಡು, ಒಂದು ಕಿತ ಹೇಳೋದು, ಸುಮ್ಮನೆ ಪೊದ್ದು ನಮ್ಮ ಅಮ್ಮನ ಬಗ್ಗೆ ಮಾತಾಡ್ದೆ ಅಂತ ನಾನು ಸುಮ್ಕೆ ಬಿಡಕ್ಕಿಲ್ಲ. ಏನು ಆಸ್ತಿ ಹೊಡಿಯಕ್ಕೆ ಅಂತ ಮಾಡ್ತಾ ಇರೋದು? ನಾವ್ಯಾಕೆ ಆಸ್ತಿ ಹೊಡಿಯಕ್ಕೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಕೂತ್ಕೊಳ್ಳೋಣ? ನಾವೇನು ಕಾಲು ಹಿಡ್ಕೊಂಡಿದ್ವ ಇಲ್ಲಿ ಕಳ್ಸಕ್ಕೆ? ಬತ್ತೀನಿ ಮನೆಗೆ ಬತ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನೇ ಈ ಅಮ್ಮನೇ ಕರ್ಕೊಬಿಟ್ಟು ಬಂದಿರೋದು. ನೀನು ಹೆಂಡ್ತಿನೇ ಬಾಬಾ ಅಂತ ಹೇಳ್ಬಿಟ್ಟು ಕೇಳು, ನೀನು ಹೆಂಡ್ತಿನ ಒಂದು ಕಿತ. ಏಯ್, ಇದು ನನ್ನ ಮನೆ, ನಿನ್ನ ಮನೆ ಅಲ್ಲ ಜಾಸ್ತಿ ರೋಫ್ ಹಾಕಕ್ಕೆ. ಏಯ್, ಇದು ಬರೀ ನಿನ್ನ ಮನೆ ಅಲ್ಲ, ಇನ್ನು ಮ್ಯಾಲ ಇದು ಮನೆ, ನನ್ನ ಮನೆನೂ ಸೇರಿ ನನ್ನ ಮನೆ, ಸರಿನಾ? ನನ್ನ ಹೆಸರಿನಾಗೆ ಐತೆ ಎಲ್ಲನೂ ಅಂತ ನನಗೂ ಸಂದಾಗ ಗೊತ್ತು. ಏನು ಅನ್ಕೊಬಿಟ್ಟಿದ್ಯಾ ನನ್ನೇ ನಿನ್ಗೆ ಅಮಾಯಕಿ ಥರ ಕಾಣಿಸ್ತಾ ಇದ್ದೀನ ನಾನು? ಇಲ್ಲ ನೀನು ಹೇಳಿದ್ದೆಲ್ಲ ಕೇಳೋಂತ ಕಿತ್ತೋಗಿರೋ ಥರ ಕಾಣಿಸ್ತಾ ಇದ್ದೀನ? ಓಯ್, ನಮ್ಮ ಅಮ್ಮನ ಬಗ್ಗೆ ಇನ್ನೊಂದು ಮಾತಾಡ್ದೆ ಅಂದರೆ ಸುಮ್ಕಿರಕ್ಕಿಲ್ಲ. ರೀ, ಆ ಚಿಕ್ಕ ಹುಡುಗಿದಾಗ ಏನ್ರಿ ಜಗಳ ಮಾಡ್ತೀರಾ? ಅಯ್ಯ ಸುಮ್ಕಿರ್ರಿ. ನೋಡಮ್ಮ, ನಿಮ್ಮ ಅಮ್ಮನ ಬಗ್ಗೆ ಏನು ಮಾತಾಡಕ್ಕಿಲ್ಲ. ನಿಮ್ಮ ಅಪ್ಪಂಗೆ ನಾನು ಹೇಳ್ತೀನಿ ಬುದ್ಧಿಯ, ನೀನು ಸುಮ್ಕೇನಿಯ ಬಾ, ಬೇಜಾರು ಮಾಡ್ಕೋಬೇಡ. ರೀ, ಎಂಥವ್ರಿಗನಾಗಲಿ ತಾಯಿಗಳ ಬಗ್ಗೆ ಮಾತಾಡಿದ್ರೆ ಬೇಜಾರು ಹಾಕಿಲ್ವಾ? ಹೇಳಿ, ನೀವು ಇವಾಗ ಯಾಕೆ ಅವಳ ಬಗ್ಗೆ ಮಾತಾಡ್ತಾ ಇದ್ದೀರಾ? ಹೊಸಿ ಬಾಯಿ ಮುಚ್ಕೊಂಡು ನೀವು ಸುಮ್ಕೇನಿಯ ಇರಕ್ಕಿಲ್ಲ ಅಂತ ಹೇಳ್ತೀರಾ ನೀವು? ನಮ್ಮ ಮಗಳೇ ರೀ ಇವಳು, ನಮ್ಮ ಮಗಳೇನಿಯ, ನನಗೆ ಸಂದ ಗೊತ್ತು ರೀ. ಹೆಂಗಿದ್ರು ಆ ಲೆಕ್ಕಾಚಾರಿನೂ ಸುಳ್ಳು ಹೇಳಕ್ಕಿಲ್ಲ ಅಂತ ನಿಮ್ಗೆ ಗೊತ್ತಿಲ್ವಾ? ಹೇಳಿ ಅಂತೀನಿ, ನಿಮ್ಮ ಅಮ್ಮನ ಅಂತೀನಿ. ನಿಮ್ಮ ಅಮ್ಮ ಪೊದ್ದು ದೊಡ್ಡ 420, ದೊಡ್ಡ ಫ್ರಾಡು 840 ಅಂತ ಕಿತ್ತೋಗಿರೋಳು ಯಾರು ಇಲ್ಲ. ಆಸ್ತಿಗೋಸ್ಕರ ಮನೆಯಾಳಿ ಏನು ಕೆಲಸ ಬೇಕಾದರೂ ಮಾಡ್ತಾಳೆ. ಆಸ್ತಿ 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 ಅಷ್ಟೇ ನಿನಯ. ಇವತ್ತು ಅವಳ ಮಗಳನ್ನ ಆಸ್ತಿ ಹೊಡಿಯಕ್ಕೆ ಅಂತ ಹೇಳ್ಬಿಟ್ಟು ಈ ಸಾವುಕಾರನ ಮಗಳು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಸಾಕಾಕವಳೆ. ಇದ್ರಾಗೆ ಗೊತ್ತಾಗಕ್ಕಿಲ್ವಾ ಆ ಪೊದ್ದಿ ಅಂತ ಕಿತ್ತೋಗಿರೋ ಹೆಂಗ್ಸು ಅಂತ ಹೇಳ್ಬಿಟ್ಟು. ಅಯ್ಯ ನಿನ್ನ ಮಕ್ಕ ಮುಚ್ಚ. ಅಯ್ಯಪ್ಪ,
ಲೇ ಮಗಳೇ ನಿಮ್ಮ ಅಪ್ಪನ ಮೇಲೆ ಕೈ ಮಾಡ್ತಾ ಇದೀಯಾ ಬಿಡೇ. ಲೇ ಬಿಡ್ಸೆ, ಇವಳು ಕೈನ ಅಳ್ಳಾಡ್ಸಕ್ಕೂ ಆಯ್ತಿಲ್ಲ ಕಣ್ಲೆ. ಇವಳೇನ್ ಮನುಷ್ಯಳ ದಯ್ಯನೇ ಗೊತ್ತಾಯ್ತಿಲ್ವಲ್ಲೇ, ಕೈ ನಿಂಗೆ ಅಳ್ಳಾಡ್ಸಕ್ಕೂ ಆಯ್ತಿಲ್ಲ ಕಣ್ಲೆ. ಏನು ನಮ್ಮ ಅಮ್ಮನ ಬಗ್ಗೆ ಪೊದ್ದು ಬಗ್ಗೆ ಮಾತಾಡ್ತೀಯ ನೀನು? ಮಾತಾಡ್ತೀಯಾ? ಅಯ್ಯೋ ಮಗಳೇ ಬಿಡೇ ಬಿಡೆ ನಿಮ್ಮ ಅಪ್ಪನ. ಲೇ ಇವಳನ್ನ ತೊಳ್ಳಕ್ಕೂ ಆಯ್ತಿಲ್ಲ, ಅಳ್ಳಾಡ್ಸಕ್ಕೂ ಆಯ್ತಿಲ್ಲ ಕಣ್ಲೆ. ಇವಳು ಯಾರೋ ಮಾಟ್ಕಾತಿ ಅಂತ ಅನ್ನಿಸ್ತದೆ. ನನ್ನ ಮಗಳಂತೂ ಅಲ್ವೇ ಅಲ್ಲ. ನೋಡು, ಕೈ ಹಿಡ್ಕೊಂಡು ಎಳ್ಕೊಳಕ್ಕೂ ಆಯ್ತಿಲ್ಲ, ಹಂಗ್ ಹಿಡ್ಕೊಬಿಟ್ಟವಳೆ. ರೀ ತಿಕ್ಲಂಗೆ ಏನೇನೋ ಮಾತಾಡ್ಬೇಡ, ನೀವು ಸುಮ್ಕಿರ್ರಿ. ಹಿಡ್ಕೊಳಕ್ ಆಯ್ತಿಲ್ವ ಅಂತ ಹಿಡ್ಕೊಳಕ್ಕೆ ಸುಮ್ ಕುತ್ಕೊಳ್ಳಿ. ಯಾಕೆ ಹಿಡ್ಕೊಳಕ್ ಆಯ್ತಿಲ್ಲ? ಮಗಳೇ ಬಿಡಮ್ಮ ಹೋಗ್ಲಿ. ನಾನು ಹೇಳ್ತೀನಿ ನಿಮ್ಮ ಅಪ್ಪಂಗೆ ಇನ್ನೊಂದ್ಕಿತ ಮಾತಾಡ್ಬೇಡ ಅಂತ ಹೇಳ್ಬಿಟ್ಟು ಅಂತೀನಿ. ಬಿಡಮ್ಮ. ಏಯ್ ಬುಡೆ ಕೈನಾ, ಬುಡೆ ರಾಕ್ಷಸಿ. ಇವಳೇನ್ ಮನುಷ್ಯಲ ಇಲ್ಲ ರಾಕ್ಷಸಿನ? ಹಾ ಬಿಡೆ ಬಿಡೆ. ಅಯ್ಯಪ್ಪ, ಲೇ ಅಲ್ಲಿ ಉದ್ರೋಯ್ತು ಕಣ್ಲೆ ನಂದು. ಅಪ್ಪ ಉದ್ರೋಯ್ತು. ಅಯ್ಯೋ ಇವಳು ಹೆಂಗ್ ಹೊಡಿತಾವಳೆ. ಇವ್ರ ಅಮ್ಮನ ಬಗ್ಗೆ ಮಾತಾಡಿದಕ್ಕೆ ಯಾಕೆ ಹಿಂಗ್ ಸಣಿತಾವಳೆಲ್ಲ ಹಿಡ್ಕೊಂಡು. ಲೇ ಮನಿಯಾಳಿ, ಮಗಳು ಅಂತ ಕರ್ಕೊಂಬಂದಿಲ್ಲ, ಬಿಡ್ಸೆ. ಅಯ್ಯೋ ಮಗಳೇ ಬಿಡಮ್ಮ. ನಿಧಿ ಏನಿದಿ ಬಿಡೆ. ಇದೇ ಮೊದ್ಲು ಇದೇ ಕೊನೆ. ಯಾರನ್ನ ಒಬ್ರ ಬಗ್ಗೆ ಮಾತಾಡ್ಬೇಕಾರೆ ತಿಳ್ಕೊಂಡ್ ಮಾತಾಡು. ಗೊತ್ತಿಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡು ಇರೋದ್ ಕಲ್ತ್ಕ. ಈಗ್ಲೂ ಹೇಳು ಮನೆಗಿರ್ಬೇಡ ಅಂತ ಹೇಳ್ಬಿಟ್ಟು ನೀ ಅಮ್ಮನ ಬಾಯಿಂದ ಹೇಳ್ಸು. ಹೋಗಕ್ ನಾನ್ ರೆಡಿ ಇದೀನಿ. ನೀನು ಜುಜುಮಿ ಆಸ್ತಿ ಕಟ್ಕೊಂಡು ನನಗೇನಾಗ್ಬೇಕು ನೋಡು. ನಾಳೆ ಸಂಜೆನೆ DNA ಪರೀಕ್ಷೆ ಮಾಡ್ತಾನ. ನಿನ್ನ ಮಗಳು ಅಲ್ವೋ ಅಂತ ಹೇಳ್ಬಿಟ್ಟು. ಸದ್ಯ ನಿನ್ನ ಮಗಳು ಆಗ್ಲಿಲ್ಲ ಅಂತಂದ್ರೆ ನನ್ನಷ್ಟು ಖುಷಿ ಪಡ್ರಿ ಪ್ರಪಂಚದಾಗ ಯಾರು ಇಲ್ಲ. ಅಷ್ಟು ಖುಷಿ ಪಡ್ತೀನಿ. ನಿನ್ನ ಮಗಳು ಆಗ್ಬಾರ್ದು ಅಂತ ನಾನು ದೇವ್ರ ಹತ್ರ ಬೇಡ್ಕಂತೀನಿ, ಸರಿನಾ? ಸದ್ಯ ನಿನ್ನ ಮಗಳು ಆಗ್ಲಿಲ್ಲ ಅಂದ್ರೆ ನೆಮ್ಮದಿನಾಗೆ ನಮ್ಮ ಮನೆಗನ ಹೋಗಿ ನಿದ್ದೆ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡನ ಇರ್ಬೋದು. ನಿನ್ನ ಮಗಳು ಅಂತ ಹೇಳ್ಕೊಳಕ್ಕೆ ನನಗೆ ಅಸಹ್ಯ ಆಗ್ತೈತೆ. ಕಿತ್ತೋಗಿರೋ ಸಾವುಕಾರು ಮಗಳು ಅಂತ ಹೇಳ್ಕೊಳಕ್ಕೆ. ಥೂ, ನಿನ್ ಜನ್ಮಕ್ಕಿಷ್ಟು. ಅಪ್ಪನಂತೆ ಅಪ್ಪ. ನೀನ್ ಯಾವ ಸೀಮೆ ಅಪ್ಪ? ನಿನ್ನಂತ ಅಪ್ಪ ನನಗಂತೂ ಬೇಕಾಗಿಲ್ಲ. ನೋಡು, ಪದೇ ಮಗಳಲ್ಲ ಅಂತ ಅನ್ನೋದಕ್ಕಿಂತ DNA ಪರೀಕ್ಷೆ ಮಾಡಿಸ್ಬಿಟ್ಟು ಮಗಳಲ್ಲ ಅಂತ ಸರ್ಟಿಫಿಕೇಟ್ ಇಟ್ಕೊಂಡು ಓಡಾಡೋದು ನಿನಗೆ ಎಷ್ಟೋ ವಾಸಿ. ಆಯ್ತು ನಾನು ಹೇಳಿಲ್ವೇನೆ ಇವಳು ನಮ್ಮ ಮಗಳಲ್ಲ, ಇವಳು ರಾಕ್ಷಸಿ ಅಂತ ಹೇಳ್ಬಿಟ್ಟು. ರೀ ಸುಮ್ನಿರ್ರಿ. ಅದೇನೋ ಹೇಳಿದ್ರಲ್ಲ ಪರೀಕ್ಷೆ ಅಂತ ಹೇಳ್ಬಿಟ್ಟು, ನಾಳೆ ನೀನೇ ಮಾಡಿಸ್ಬಿಡೋಣ ಪರೀಕ್ಷೆ. ಆ ಪರೀಕ್ಷೆನಾಗ ಇವಳು ಏನಾದ್ರು ನಮ್ಮ ಮಗಳಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಟ್ರೆ ಒಂದು ಕ್ಷಣ ಮನೆಗಿರಿಸ್ಕೊಳ್ಳೋದು ಬೇಡ. ಆಸ್ತಿಯ ಎಲ್ಲರ ಹೆಸರಿಗೂ ಬರೆದ್ಬಿಟ್ಟು ಮಕ್ಕಳ ಹೆಸರಿಗೆ ಅಂತ ಹೇಳ್ಬಿಟ್ಟು ದೊಡ್ಡ ಅನ್ಯಾಯ ಮಾಡ್ಬಿಟ್ಟೆ ಗಂಡು ನೀನು. ಲೇ ರಾಣಿ, ಎಲ್ಲ ನಿನ್ನಿಂದನೇ ಆಗಿದ್ದು. ಆದ್ರೂ ನನಗೆ ಇವಳಿಗೆ ಎಣ್ಣೆ ಕೊಟ್ಲು ಏಟು ಅಂತಂದ್ರೆ ನನ್ನ ಮಾನ ಮರ್ಯಾದೆ ಎಷ್ಟು ಹೋಗಿಲ್ಲ ಹೇಳು. ಹಳ್ಳಡ್ಸೋಕ್ಕೂ ಆಗಲ್ಲ. ಇವಳು ಮೈಯೇನು ಕೊಬ್ಬಣದ ಮೈಯೇನಾಗೋಗ್ಬಿಟ್ಟೈತಿ ಇವಳ್ದು. ಅಪ್ಪ ದೇವ್ರೆ. ನೋಡಿ, ನೀವು ಕರ್ಕೊಂಬಂದಿರೋದು ನಾನೇನಾದ್ರೂ ಕೇಳಿದ್ದೆ ನಿಮ್ಮ ಇಲ್ಲೂ ಕರ್ಕೊಂಬರ್ರಿ ಅಂತ ಹೇಳ್ಬಿಟ್ಟು? ನಾನೇನು ಕೇಳಿರ್ಲಿಲ್ವಲ್ಲ. ನೀವು ಕರ್ಕೊಂಡು ಬಂದ್ಬಿಟ್ಟು ಈ ಥರ ಎಲ್ಲ ಮಾತಾಡಿದ್ರೆ ಯಾರು ತಾನೇ ಬೇಜಾರಾಗಲ್ಲ ಹೇಳಿ? ಆಗ್ಲಾಗ್ಲೂ ನಮ್ಮ ಅಮ್ಮನ ಬಗ್ಗೆ ಮಾತಾಡಿದ್ರೆ ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ನಿಮಗೂ ಗೊತ್ತಿಲ್ದಿರೋದೇನೈತೆ ನಂಗೆ ನಮ್ಮ ಅಮ್ಮ ಅಂದರೆ ಜಾಸ್ತಿ ಇಷ್ಟ ಅಂತ. ಹಿಂಗೆ ಬಾಯಿ ಮುಚ್ಕೊಂಡಿರೋ ಕೇಳು. ಪದೇ ಏನಾದ್ರೂ ಮಾತಾಡ್ದ ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ಹಿಡ್ಕೊಂಡು ಎತ್ಬಿಡ್ತೀನಿ ಅಷ್ಟೇನೆ. ಏನೋ ದೊಡ್ಡವ್ರು ಬೆಲೆ ಕೊಡಬೇಕು ಅಂತ ಬೆಲೆ ಕೊಡ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಈಗಲೇ ಹೇಳಿದ್ದೀನಿ. ಅಯ್ಯಪ್ಪ, ಇವಳ್ಯಾಕೆ ಎಂದು ಆಡ್ತಿದ್ದಳು ಹಿಂಗೆ ಆಡ್ತಾವಳಲ್ಲ? ಇಷ್ಟು ದಿನ ಚೆನ್ನಾಗೇ ಇದ್ಲು, ಇವಾಗ ರಾಕ್ಷಸಿ ಥರ ಆಡ್ತಾವಳೆ. ನಾನು ಸುಮ್ಕಿರು ಅಂತ ಹೇಳಿದ್ರು ಸುಮ್ಕಿರಿದಂಗೆ ಏನಕ್ಕೆ ಹಿಂಗೆ ಆಡ್ತೀಯಾ? ನೀನೇ ಬೇಕಂತ ಅವಳಿಗೆ ಎತ್ಕೊಟ್ಬಿಟ್ಟು ನನಗೆ ದೊರಮ್ ಡೇಟ್ ಬೀಳಂಗೆ ಮಾಡ್ತಾ ಇದೆಯಲ್ವಾ? ಅವಳು ಮೊಯ್ಯಕ್ಕೆ ಯಾವುದೋ ದೆಯ್ಯ ಸೇರ್ಕೊಂಡೈತಿ ಅಂತ ಅನ್ನಿಸ್ತದೆ. ಅದಕ್ಕೆ ನನ್ನೇ ಹಿಡ್ಕೊಂಡು ಪಟ ಹೊಡೆದ್ಬಿಟ್ಲು. ದೆಯ್ಯನೂ ಇಲ್ಲ ಪಯ್ಯನೂ ಇಲ್ಲ, ಎಲ್ಲ ನಿಮ್ಮ ಭ್ರಮೆ ಅಷ್ಟೇ ಏನಿಯ. ನೀವು ಬಾಯಿ ಮುಚ್ಕೊಂಡು ನೋಡಿರಿ ಸುಮ್ಕೇನಿಯ. ನಾನು ತಲೆ ಕೆಡಿಸ್ಬೇಡಿ. ಅದು ಯಾವುದೋ ಪರೀಕ್ಷೆ ಅಂದ್ರಲ್ಲ ನಾಳೆಗೆ ಮಾಡ್ಸೋಣ. ಇವಾಗ ನಾನು ಹುಡುಗಿತಾಗ ಮಾತಾಡ್ತೀನಿ ನನ್ನ ಮಗಳ ಹತ್ರ. ಹೊಸಿ ಮನೆಗೆ ಅಡ್ಜಸ್ಟ್ ಆಗೋ ತನಕ ಸುಮ್ಕಿರೋದೇ ಇಲ್ಲ. ಅಲ್ಲರಿ ನಮ್ಮ ಮಗಳಲ್ಲ ಅಂತ ಗೊತ್ತಿದ್ರೆ ನನಗೇನು ತಲೆ ಕೆಟ್ಟೈತೇನ್ರಿ ಕರ್ಕೊಂಡ್ಬಿಟ್ಟು ಮನೆಗೆ ಮಾಡಿಕೊಳ್ಳೋಕೆ ಇವಳನ್ನ? ನೀವೇ ಯೋಚನೆ ಮಾಡಿ. ನನ್ನ ಮಗಳು ಆಲ್ದಿದ್ದೇನೆ ತಂದ್ಬಿಟ್ಟು ಮಾಡಿಕೊಳ್ಳ ನನ್ನ ಮನೆಗೆ. ಸುಮ್ಮನೆ ಹುಡುಗಿ ಯಾಕೆ ಸಿಟ್ಟು ಬರೆಸ್ತೀರಾ? ಆಸ್ತಿ ಇವಾಗ ಅವಳ ಹೆಸರಿನಾಗೂ ಅರ್ಧ ಐತೆ. ನೀವು ಹೊಸಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಲ್ತ್ಕೋಬೇಕು. ಮುಚ್ಚೆ ಬಾಯಿನ. ಅನ್ಯಾಯವಾಗಿ ನನ್ನ ಹಳ್ಳು ತಳ್ಬಿಟ್ಟು ಹಾಳು ಮಾಡಿಬಿಟ್ರಿ ಎಲ್ಲನೂ. ನಾನಂತೂ ಸಂದಕ್ಕಿಲ್ಲ, ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ. ಪೋಲಿ ನನ್ನ ಮಗ ಎಲ್ಲೋದ್ನೋ ಇನ್ನೂ ಬರಲೇ ಇಲ್ಲ. ಅಯ್ಯೋ ದೇವ್ರೆ, ಒಳ್ಳೆ ಕತೆ ಆಗೋಗ್ಬಿಡ್ತಲ್ಲ. ಲೇ ಮಗಳೇ, ನಿಮ್ಮ ಅಪ್ಪನ ಮೇಲೆ ಹೆಂಗೆ ಪಟ ಅಂತ ಕೈ ಮಾಡ್ಬಿಟ್ಟಲ್ಲಿ. ಒಂದೊಂದು ಏಟುನು ಪಾಟಿ ರಭಸವಾಗಿತ್ತು. ಯಪ್ಪ ಶಿವನೇ, ಹುಸಿ ನೋಡ್ಕೊಂಡು ಮಾತಾಡ್ಬೇಕಲ್ವ ಮಗಳೇ? ಇಲ್ಲಿ ನಿನಗೆ ಬದುಕಿ ಬಾಳ್ಬೇಕಾಗಿರೋಳು ನೀನು. ಹಿಂಗೆಲ್ಲ ಹೆಂಗೋ ಹೊಡೆದಾಡ್ಬಿಟ್ರೆ ನಿಮ್ಮ ಅಪ್ಪ ಸುಮ್ಮನೆ ಬಿಟ್ಟನೆ. ನಿಮ್ಮ ಅಪ್ಪ ಮೊದಲೇ ಸರಿ ಇಲ್ಲ. ನಮ್ಮ ಅಪ್ಪಂಗಿನೂ ಸರಿ ಇಲ್ಲ. ನಮ್ಮ ಅಪ್ಪ ಬರೀ ಸರಿ ಇಲ್ಲ, ಆದರೆ ನಾನು ಯಾವುದ್ರಾಗೂ ಸರಿ ಇಲ್ಲ. ಪೊದ್ದು ನಮ್ಮ ಅಮ್ಮನ ಬಗ್ಗೆ ಮಾತಾಡಿದ್ರೆ ಸಿಟ್ಟನ್ನೋದು ಹಂಗೆ ನೆತ್ತಿಗೆ ಬಂದ್ಬಿಡ್ತೈತೆ. ನನಗೆ ಏನು ಮಾಡೋಣ? ಸರಿ ಆಯಿತು, ಬಿಸಿಬೇಳೆ ಬರ್ತೀನಿ. ಸರಿನಾ? ನಾನು ನಿಮ್ಮ ಅಪ್ಪನ ಮಾತಾಡ್ಸ್ಕೊಬಿಟ್ಟು ಬರ್ತೀನಿ. ಆಯಿತು. ಮೈ ಮೇಲೆ ಏನೋ ದೆಯ್ಯ ಬಂದ್ಬಿಡ್ತಾ ಹೆಂಗೆ ಸಿಕ್ಕರಂಗೆ ಆಡ್ತಾವಳಲ್ಲಪ್ಪ.